ಚಿತ್ರರಂಗದ ನಟ ನಟಿಯರ ಅಕಾಲಿಕ ಸಾವು ಈಗಾಗಲೇ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ವರ್ಷದಲ್ಲಿ ಸಾಲು ಸಾಲು ಕಲಾವಿದರನ್ನ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದ ಚಿತ್ರರಂಗಕ್ಕೆ ಅದರ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಸಿನಿಮಾ ಪ್ರಪಂಚಕ್ಕೆ ಇವತ್ತು ನಿಜಕ್ಕೂ ಕರಾಳ ದಿನ. ಒಮ್ಮೆ ಮೃತ್ಯುವಿನ ದವಡೆಯಿಂದ ಗೆದ್ದು ಬಂದಿದ್ದ ಅಭಿಮಾನಿಗಳ ನೆಚ್ಚಿನ ಪವರ್ ಹೌಸ್ ನಟ ಕೊನೆಗೂ ವಿಧಿಯ ಆಟಕ್ಕೆ ಶರಣಾಗಿದ್ದಾರೆ. ಅಷ್ಟಕ್ಕೂ ಆ ನಟ ಯಾರು? ಅವರಿಗೆ ನಿಜಕ್ಕೂ ಏನಾಗಿತ್ತು? ಇವರು ಕೇವಲ ಖ್ಯಾತ ನಟ ಮಾತ್ರ ಅಲ್ಲ, ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ ಹಾಗೆ ನಿರ್ದೇಶಕ ಕೂಡ. 56 ವರ್ಷದ ಸಲೀಂ ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಮಲಯಾಳಂ ನಟ ಮತ್ತು ನಿರ್ದೇಶಕ ಸಲೀಂ ಕುಮಾರ್ ಜೂನ್ 6ರ ರಾತ್ರಿ ಹೃದಯಾಘಾತದಿಂದ ಕೊಚ್ಚಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ನಟನ ಆರೋಗ್ಯ ಸ್ಥಿತಿ ಹದಗೆಡ್ತಿದ್ದಂತೆ ಅವರನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ಸದ್ಯ ಅವರ ನಿಧನ ಮಲಯಾಳಂ ಚಿತ್ರರಂಗ ಮತ್ತು ಪ್ರಪಂಚದಾದ್ಯಂತ ಅವರ ಅಭಿಮಾನಿಗಳನ್ನು ತೀವ್ರ ದುಃಖದಲ್ಲಿ ಮುಳುಗಿಸಿದೆ. ಸಲೀಂ ಕುಮಾರ್ ಅವರು ದೀರ್ಘಕಾಲದವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಅವರಿಗೆ ಲಿವರ್ ಸಿರೋಸಿಸ್, ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳು ಮತ್ತು ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಇತ್ತು. ವರ್ಷಗಳ ಹಿಂದಷ್ಟೇ ಲಿವರ್ ಸಿರೋಸಿಸ್ ಇರೋದು ಪತ್ತೆಯಾದ ನಂತರ ಅವರು ಲಿವರ್ ಕಸಿಗೆ ಒಳಗಾಗಿದ್ರು. ಅವರ ಸ್ಥಿತಿ ಹದಗೆಟ್ಟ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಪಡೆಯುತ್ತಿರುವಾಗ ವೈದ್ಯರು ಅವರನ್ನು ವೆಂಟಿಲೇಟರ್ನಲ್ಲಿ ಇರಿಸಿದ್ರು. ಆದಾಗ್ಯೂ ಕೂಡ ಶನಿವಾರ ರಾತ್ರಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಆ ಮೂಲಕ ಪೀಳಿಗೆಗಳ ಕಾಲ ಪ್ರೇಕ್ಷಕರನ್ನ ರಂಜಿಸಿದ ನಟ ತಮ್ಮ ವೃತ್ತಿ ಜೀವನವನ್ನು ಕೊನೆಗೊಳಿಸಿದ್ದಾರೆ. ಅವರ ನಿಧನದ ಸುದ್ದಿ ಹೊರಬಿದ್ದ ಕೂಡಲೇ ಮಲಯಾಳಂ ಚಿತ್ರರಂಗದಿಂದ ಶ್ರದ್ಧಾಂಜಲಿಗಳು ಹರಿದು ಬರಲು ಪ್ರಾರಂಭಿಸಿದವು. ಹಿರಿಯ ನಟ ಮಮ್ಮುಟ್ಟಿ ಅವರು ಕೂಡ ಸಲೀಂ ಕುಮಾರ್ ಅವರನ್ನ ಸ್ಮರಿಸುವ ಭಾವನಾತ್ಮಕ ಸಂದೇಶವನ್ನು ಹಂಚಿಕೊಂಡಿದ್ದಾರೆ.